ಮಾಳು ಅವರು ತುಂಬ ಎಮೋಷನಲ್ ಆಗ್ತಿದ್ದಾರೆ. ತುಂಬ ಲೈಕ್ ಗೊತ್ತಾಯ್ತಲ್ವ ಎಮೋಷನಲ್ ಅಂತಂದರೆ ತುಂಬ ಲೈಕ್ ಕಣ್ಣೀರು ಬರೋ ಥರ ಆಗ್ತಿದೆ. ಯಾಕೆ ಯಾವುದೋ ಒಂದು ನಾವು ನನ್ನ ಎಮೋಷ್ನಲ್ ಯಾಕಂದ್ರೆ ನಾ ಒಂದು ಹಚ್ಕೋದ್ರೊಳಗೆ ಒಂದು ಸ್ವಲ್ಪ ಎಲ್ಲರಿಗಿಂತನೂ ಒಂದು 10 ಪಟ್ಟು ಜಾಸ್ತಿ ಅದನ್ನು ನಾನು ಎಮೋಷ್ನಲ್ದ್ರೊಳಗೂ ಒಂದು ಎಲ್ಲರಿಗಿಂತ 10 ಪಟ್ಟು ಜಾಸ್ತಿ ಅದನ್ನು. ಅದು ಯಾಕಪ್ಪ ಅಂದ್ರೆ ನನಗೊಂಥರ ಇಲ್ಲಿ ಒಂದಷ್ಟು ಮನಸ್ಸಿಗೆ ಬೇಜಾರಾದಾಗ ಅವರು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಗಟ್ಟಿ ಜೀವ ಮಾಡ್ಕೊಂಡು ಕೊಡ್ತಾರೋ ಆದ್ರೆ ನಂಗೆ ತಡ್ಕೊಳಕ್ಕಾಗೋಲ್ಲ. ಅದೇನೋ ನನಗೆ ಮನಸ್ಸಿಗೆ ಹರ್ಟ್ ಆಗಿತ್ತಂದ್ರೆ ಅದನ್ನು ಹೊರಗೆ ಹಾಕೋಬೇಕು. ನಾ ಯಾರಿಗೆ ತೋರಿಸ್ಕೋಬೇಕಂತ ಮಾಡ್ತಿರ್ಕಿಲ್ಲ, ಯಾರಿಗೆ ಬಿಡ್ಬೇಕಂತಿರ್ಕಿಲ್ಲ, ಮನಸ್ಪೂರ್ವಕವಾಗಿ ಮನಸ್ಸು ಬಿಚ್ಚೇ ಅದನ್ನು ನಾನು ಕಣ್ಣೀರು ಹೋಗ್ತಿದ್ದು. ಒಂದು ಯಾವುದೋ ವಿಷಯಕ್ಕಾಗಲಿ ಒಂದು ಮನಸ್ಸಿಗೆ ಹರ್ಟ್ ಆತಂದ್ರೆ ಯಾಕಂದ್ರೆ ನಾ ಅಂಥ ಗಟ್ಟಿ ಮನಸ್ಸು ಮಾಡ್ಕೋದ್ರಲ್ಲಿ ಬೆಳೆದಿಲ್ರಿ ನಾನು. ಯಾಕಂದ್ರೆ ಒಂದು ನಂದು ಒಳ್ಳೆ ಫ್ಯಾಮಿಲಿ, ಒಂದು ಒಳ್ಳೆ ಸಂಸ್ಕಾರ, ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂಥ ಫ್ಯಾಮಿಲಿದೊಳಗೆ ಬೆಳೆದವ್ರು ನಾನು. ಯಾಕಂದ್ರೆ ನಾ ಜನರಿಂದ ಬೆಳೆದವ. ನನಗೆ ಜನನ ನನಗೆ ಒಂದು ಏನೋ ಅಂದ್ರೂ ಅಲ್ಲಿ ನಾ ಒಂದು ಮಣ್ಣಿನ ಅಲ್ಲಿ ಇದ್ದಲ್ಲಿಂದ್ರೆ ಗಾಡಿಯಾಗ ಕಣ್ಣೀರು ಹಾಕೋತ ಬಂದಿರ್ತಾನೆ. ಯಾಕೆ ನಾ ಏನು ತಪ್ಪು ಮಾಡಿನಿ, ಏನು ಮಾಡಿನಿ, ನಾ ಇದನ್ನು ಮಾಡಬೇಕಾಗಿತ್ತು ಮಾಡಬಾರ್ದಾಗಿತ್ತು, ಅಂಥ ತಪ್ಪು ನಾ ಏನು ಮಾಡಿನಿ ಅಂತ ಹೇಳ್ಕಿಸಿಂದ ನನಗೆ ದುಃಖ ತರಿತಿರ್ಕಿಲ್ಲ. ನನಗೆ ಏನು ಯಾರನ್ನ ಮೆಚ್ಕೋ ಸಲುವಾಗಿ ಯಾರನಿಗೆ ಇದನ್ನು ಮಾಡೋ ಸಲುವಾಗಿ ಕಣ್ಣೀರು ಅಂತಿಲ್ಲ, ನಾ ಮನಸ್ಪೂರ್ವಕವಾಗಿ ಅನುಭವಿಸಿದನು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಸರ್, ನಿಮ್ಮ ಪ್ರಕಾರ ಈಗ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಜರ್ನಿ ಮಾಡ್ಕೊಂಡು ಬಂದಿದ್ರೆ ಯಾರು ಟಾಪ್ 5 ಇರಬೇಕು ಅಂತ ಅನ್ಸುತ್ತೆ, ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ? ಸೊ ಯಾರು ವಿನ್ ಆದರೆ ನಿಮಗೆ ಖುಷಿ ಆಗುತ್ತೆ? ಈ ಟಾಪ್ 5 ಅಂದ್ರೆ ಒಂದು ನನ್ನ ಒಂದು 3 ಜನ 4 ಜನ ಅದಾರ ರೀ. ಅವ್ರು ಯಾರಂದ್ರೆ ರಘು ಸರ್ 1, ಧನುಷ್ 2, ಗಿಲ್ಲಿ 3, ಆನಂತರ ಉಳ್ಕದವಾಗ ಅವ್ರಿಗೆ ಹೋದ ಇಂಟರ್ವ್ಯೂದಾಗ ಹೇಳಿನಿ. ಈಗ ನನಗೆ ಯಾಕೋ ಅದೇನೋ ನನಗೆ ಅವ್ರು ನನಗೆ ಇಲ್ಲ ಅನಿಸ್ತೈತಿ. ಈಗ ನಾ ಇದ್ದೀನಿ ಅಂದ್ರೆ ಈ ಟಾಪ್ 5ದಾಗ ನಾ ಮೊದಲನೇ ಸ್ಥಾನ ನಾನೇ ಇರ್ತೀನಿ. ನಾ ಅನ್ಕೊಂಡಿನಿ ಮೊದಲನೇ ಸ್ಥಾನ ನಂದೇ ಇರ್ತಿತ್ತು. ಆನಂತರ ಸೆಕೆಂಡ್ ರಘು ಸರ, ಆನಂತರ ಧನುಷಿ, ಆನಂತರ ಗಿಲ್ಲಿ, ಇವರೆಲ್ಲ ನಾನು ಲಾಸ್ಟ್ಗೆ ಇರ್ತಿರೋ ಅಂತ ನಾ ಅನ್ಕೊಂಡಿನಿ. ನಾ ಇಲ್ಲಿದ್ದು ನೋಡಿದ ಪ್ರಕಾರ, ಅಲ್ಲಿದ್ದ ಆಡೋ ಪ್ರಕಾರ. ಇನ್ನು ನನಗೆ ಇಂಡಿವಿಜುವಲ್ ಆಗಿ ಗೇಮ್ ಸಿಗ್ತಾವು. ನನಗಿನ್ನು ಒಬ್ಬೊಬ್ಬಗ ಇದ್ರ ಬದ್ರ ಆಟ ಆಡಕ್ಕೆ ಸಿಗ್ತೈತಿ. ಅದ್ರಾಗ ನಾ ಪ್ರೂವ್ ಮಾಡ್ಕೋಬೇಕು. ಇನ್ನು ಭಾಳ ಆಸೆ ಇತ್ತು, ಭಾಳ ಕನಸು ಕಟ್ಕೊಂಡಿನಿ. ಇನ್ನು ಆಡಬೇಕಂತ ಹಠ ತೊಟ್ಟಿನಿ, ಭಾಳ ಎಷ್ಟೋ ನಿರೀಕ್ಷೆ ಇಟ್ಕೊಂಡಿನಿ. ಅದೆಲ್ಲ ವಿಫಲ ಆಯ್ತು ಅಂತ ಹೇಳ್ಕೊತೀನಿ. ನನಗೆ ಗೇಮ್ ಅಂತ ಹೇಳ್ಬೇಕಂದ್ರೆ ಇನ್ನೊಂದ್ರಿ ಅಂದ್ರೆ ಗೇಮ್ ಅಂತ ಬಂದಾಗ ನನಗೆ ಗ್ರೂಪ್ದಾಗ ಗೇಮ್ ಸಿಕ್ಕವು, 4 ಜನ ಕೂಡಿ ಆಡೋ ಸಿಕ್ಕವು. ನನಗೆ ವೈಯಕ್ತಿಕವಾಗಿ ಒಬ್ಬಗ ಇದ್ರ ಬದ್ರ ಆಡಕ್ಕೆ ಸಿಕ್ಕಿಲ್ಲ. ನಾ ಗೇಮ್ದಾಗ ಒಂದು ಯಾವುದೋ ಪ್ರತಿಯೊಂದು ಗೇಮ್ದಾಗ ಗ್ರೂಪ್ದಾಗ ಸೋತ್ರು ನಂದೇ ನಾ ಮಾಡೋ ಸೋತನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇಂಡಿವಿಜುವಲಿ ಆಗಿ ಅವ್ರಿಗೆ ನನಗೆ ಹತ್ತಿರಬೇಕು, ನಾ ಅದ್ರಾಗ ಸೋತಿರ್ಬೇಕು, ಅವಾಗ ನಾ ಸೋತಿನ ಒಪ್ಕೋತನು. ಈ 4 ಜನ ಆಡೋ ಗೇಮ್ದೊಳಗೆ ನಾ ಸೋತಿನ ನಾ ಯಾವಾಗೂ ಒಪ್ಕೊಳ್ಳೋಂಗಿಲ್ಲ, ಅದು ಚಾನ್ಸು ಇಲ್ಲ. ಇನ್ನು ಮುಂದೆ ನನಗೆ ಇಂಡಿವಿಜುವಲಿ ಆಗಿ ಗೇಮ್ ಸಿಗ್ತಾವು, ಆಡಿ ತೋರಿಸ್ಬೇಕು, ಪ್ರೂವ್ ಮಾಡಬೇಕು, ಮಾಡು ಏನು ಅನ್ನೋ ತೋರಿಸ್ಬೇಕು. ನನ್ನ ಜನಕ್ಕೆ ನಾ ಉತ್ತರ ಕೊಡಬೇಕು. ನನ್ನ ಜನಕ್ಕೆ ನಾ ಒಂದು ನನಗೆ ನಿರೀಕ್ಷೆ ಇಟ್ಟಂಗೆ ಅವ್ರಿಗೆ ನಾ ಒಂದು ಆ ಕಪ್ ತಂದು ಅವ್ರ ಮುಂದೆ ಇಡಬೇಕು ಅನ್ನೋ ಭಾಳ ಆಸೆ ಇತ್ತು. ಅದು ಒಂದು ಬೇಜಾರೈತಿ ಇಷ್ಟು.